ಮಿಡಿಲ್ ಕ್ಲಾಸ್ ಬದುಕಿನಲ್ಲಿ ಪ್ರೀತಿ ಎನ್ನುವುದು ಬರೀ ಸಿನಿಮಾ ತರಹ ಇರುವುದಿಲ್ಲ. ಅಲ್ಲಿ ಕನಸುಗಳಿಗಿಂತ ಜವಾಬ್ದಾರಿಗಳೇ ಜಾಸ್ತಿ ಇರುತ್ತವೆ. ಅಂತಹದ್ದೇ ಒಂದು ಪುಟ್ಟ ಪ್ರೇಮಕತೆ ಇಲ್ಲಿದೆ. ಸಿಹಿ ಕಹಿ ಜರ್ನಿ. 2 ಕನಸುಗಳು, ಒಂದು ಹಾದಿ. ನಾಯಕ ಅಜಯ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಕೈ ತುಂಬ ಸಂಬಳವಿದ್ದರೂ ತಂಗಿಯ ಮದುವೆ ಮತ್ತು ತಂದೆಯ ಸಾಲ ತೀರಿಸುವ ದೊಡ್ಡ ಜವಾಬ್ದಾರಿ ಇವನ ಮೇಲಿದೆ. ನಾಯಕಿ ಕವಿತಾ ಶಿಕ್ಷಕಿಯಾಗುವ ಕನಸು ಹೊತ್ತವಳು. ಮನೆಯಲ್ಲಿ ಅಡುಗೆಯಿಂದ ಹಿಡಿದು ಅಪ್ಪನಿಗೆ ಆಸರೆಯಾಗುವವರೆಗೂ ಎಲ್ಲವನ್ನೂ ನಿಭಾಯಿಸುವ ಹುಡುಗಿ. ಇವರಿಬ್ಬರ ಪ್ರೀತಿ ಶುರುವಾಗಿದ್ದು ಐಷಾರಾಮಿ ಕೆಫೆಯಲ್ಲ, ಬದಲಿಗೆ ದಿನ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವ ಸಿಟಿ ಬಸ್ಸಿನಲ್ಲಿ. ಇವರ ಪ್ರೀತಿಯ ಭಾಷೆ ಅವರಿಗೆ ಬೆಲೆ ಬಾಳುವ ಗಿಫ್ಟ್ಗಳಿಗಿಂತ ಮನೆ ತಲುಪಿದ ಮೇಲೆ ಮೆಸೇಜ್ ಮಾಡು ಎನ್ನುವ ಕಾಳಜಿಯೇ ದೊಡ್ಡದಾಗಿತ್ತು. ಇನ್ನು ಇವರ ಡೇಟಿಂಗ್ ಅಂದರೆ ಯಾವುದೋ ಪಾರ್ಕಿನಲ್ಲಿ ಕುಳಿತು ಐಸ್ ಕ್ರೀಮ್ ಹಂಚಿ ತಿನ್ನುವುದು, ಅಥವಾ ಮಳೆಯಿಂದ ತಪ್ಪಿಸಿಕೊಳ್ಳಲು ಯಾವುದೋ ಅಂಗಡಿಯ ಮುಂದೆ ನಿಂತು ಭವಿಷ್ಯದ ಬಗ್ಗೆ ಹರಟೆ ಹೊಡೆಯುವುದು. ಒಂದು ದಿನ ಅಜಯ್ ಸಂಕೋಚದಿಂದ ಹೇಳಿದ, ಕವಿತಾ, ನನಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಇದೆ. ಆದರೆ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಒಂದು ಸ್ವಂತ ಮನೆ ಮಾಡೋಕ್ಕೂ ನನಗೆ ತುಂಬ ವರ್ಷ ಬೇಕಾಗಬಹುದು. ಕವಿತಾ ಮುಗುಳ್ನಕ್ಕು ಅವನ ಕೈ ಹಿಡಿದು ಹೇಳಿದಳು, ನನಗೆ ಅರಮನೆ ಬೇಡ ಅಜಯ್. ನಾವು ಜೊತೆಯಾಗಿ ಕಟ್ಟುವ ಪುಟ್ಟ ಬಾಡಿಗೆ ಮನೆ ಇದ್ದರೂ ಸಾಕು. ಕಷ್ಟ ಬಂದಾಗ ಬೆನ್ನಿಗೆ ನಿಲ್ಲೋ ಗಂಡ ಬೇಕೇ ಹೊರತು ಬರೀ ಬಂಗಾರ ಹಾಕೋನಲ್ಲ. ನನಗೆ ನೀನು ಚಿನ್ನದ ತಾಳಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನೀನು ಕಟ್ಟೋ ಕರಿಮಣಿ ತಾಳಿ ಸಾಕು. ಅಜಯ್ಗೆ ಕವಿತಾ ಹೇಳಿದ ಮಾತನ್ನು ಕೇಳಿ ಅವನ ಮನಸ್ಸು ತೃಪ್ತಿಯಾಗುತ್ತೆ. ಅಂತೂ ಇಂತೂ ಅಜಯ್ ತನ್ನ ತಂಗಿ ಮದುವೆ ಮಾಡಿ ಮುಗಿಸ್ತಾನೆ. ಕವಿತಾಗೆ ಅವಳು ಅಂದ್ಕೊಂಡಾಗೆ ಒಂದು ಸ್ಕೂಲ್ನಲ್ಲಿ ಟೀಚರ್ ಕೆಲಸ ಸಿಗುತ್ತೆ. ಯಾವಾಗಲೂ ಪಾರ್ಕಲ್ಲಿ ಸಿಗೋ ಹಾಗೆ ಅಜಯ್ ಕವಿತಾ ಮೀಟ್ ಆದರು. ಆಗ ಅಜಯ್ ಮೆಸೇಜ್ ಮಾಡಿ ಬರೋಕ್ಕೆ ಹೇಳಿದೆ. ಏನು ವಿಷಯ? ಕವಿತಾ, ಅಜಯ್, ನನಗೆ ಸ್ಕೂಲ್ ಟೀಚರ್ ಆಗಿ ಜಾಬ್ ಸಿಕ್ತು ಕಣೋ. ಹೇಯ್, ಕಂಗ್ರ್ಯಾಟ್ಸ್. ಇದೇ ಖುಷಿಯಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಇಲ್ಲೇ ಇರು, ನಾನು ಹೋಗಿ ಐಸ್ ಕ್ರೀಮ್ ತಗೋಬರ್ತೀನಿ. ಕವಿತಾ, ಅಜಯ್ ನಿಂತ್ಕೋ. ಜಾಬ್ ಸಿಕ್ಕಿದ್ದು ನನಗೆ, ನಾನು ನಿಂಗೆ ಪಾರ್ಟಿ ಕೊಡಿಸ್ಬೇಕಾಗಿರೋದು. ನೀನು ತಗೋಬರ್ತೀನಿ ಅಂತಿದೆಯಲ್ಲ. ಅಜಯ್, ಜಾಬ್ ಸಿಕ್ಕಿದ್ದು ನಿನಗೆ ಆಗಿರ್ಬೋದು, ಆದರೆ ನಿನಗಿಂತ ನನಗೆ ಜಾಸ್ತಿ ಖುಷಿ ಆಗ್ತಿದೆ. ಅದಕ್ಕೆ ನಾನೇ ಐಸ್ ಕ್ರೀಮ್ ತಗೋಬರ್ತೀನಿ. ಕವಿತಾ, ಸರಿ ಆಯಿತು. ಅಜಯ್ ಐಸ್ ಕ್ರೀಮ್ ತಗೋಬರ್ತಾನೆ. ತಗೋ ಕವಿತಾ, ನಿನ್ನ ಫೇವ್ರೆಟ್ ಬಟರ್ ಸ್ಕಾಚ್, ನನ್ನ ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್. ಕವಿತಾ ಮತ್ತು ಅಜಯ್ ಜಾಬ್ ಸಿಕ್ಕಿದ ಖುಷಿಯಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾರೆ. ಹೀಗೆ ಒಂದಷ್ಟು ತಿಂಗಳು ಆದಮೇಲೆ ಬಸ್ನಲ್ಲಿ ಕೂತಿರ್ಬೇಕಾದ್ರೆ ಕವಿತಾ, ಅಜಯ್, ನನಗನ್ನಿಸ್ತಿದೆ ನಾವು ಮನೆಯಲ್ಲಿ ನಮ್ಮ ಪ್ರೀತಿ ಬಗ್ಗೆ ಮಾತಾಡಬೇಕು ಅಂತ. ನೀನೇನು ಹೇಳ್ತೀಯಾ? ಅಜಯ್, ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಇವತ್ತು ಮಾತಾಡಬೇಕು ಅಂತಿದ್ದೆ, ಆದರೆ ನನ್ನ ಮನಸ್ಸಲ್ಲಿರೋದು ನೀನೇ ಹೇಳಿದೆ. ಸರಿ ಅಂತ ಇಬ್ಬರು ತಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಸಿದ್ರು. ಅದ್ದೂರಿತನವಿಲ್ದಿದ್ರೂ ಅಚ್ಚುಕಟ್ಟಾದ ಮದುವೆಯಾದರು. ಇಂದು ಅವರಿಗೆ ದೊಡ್ಡ ಕಾರು ಇಲ್ದಿರ್ಬೋದು, ಆದರೆ ಸ್ಕೂಟರ್ನಲ್ಲಿ ಇಬ್ಬರು ಹೋಗುವಾಗ ಸಿಗುವ ಆ ಸಣ್ಣ ಸುಖ ಮತ್ತು ಪರಸ್ಪರ ಮೇಲಿರುವ ನಂಬಿಕೆ, ಪ್ರೀತಿ ಅವರ ಬದುಕನ್ನು ಶ್ರೀಮಂತವಾಗಿಸಿದೆ. ಮದುವೆಯಾದ ಮೊದಲ ತಿಂಗಳು ಅಜಯ್ ತನ್ನ ಮೊದಲ ಸಂಬಳ ತಂದಾಗ ಕವಿತಾಗೆ ರೇಷ್ಮೆ ಸೀರೆ ಕೊಡಿಸಬೇಕೆಂದು ಆಸೆಪಟ್ಟ. ಆದರೆ ಕವಿತಾ ಹೇಳಿದ್ದು ಒಂದೇ ಮಾತು, ಅಜಯ್, ಸೀರೆ ಆಮೇಲೆ ತಗೋಬೋದು, ಮೊದಲು ಈ ತಿಂಗಳ ಮನೆ ಬಾಡಿಗೆ ಕಟ್ಟಿ ಅಮ್ಮನಿಗೆ ಬೇಕಾದ ಮೆಡಿಸನ್ ತರೋಣ. ಅವಳ ಈ ಪ್ರಬುದ್ಧತೆ ಅಜಯ್ಗೆ ಅವಳ ಮೇಲೆ ಗೌರವ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತ್ತು. ಹೀಗೆ ಒಂದಿನ ಅಜಯ್ ಕವಿತಾಗೆ, ನಾನು ಇವತ್ತು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಜಯ್ ಅತಿ ಉತ್ಸಾಹದಿಂದ ದೋಸೆ ಹಿಟ್ಟನ್ನು ಹಂಚಿನ ಮೇಲೆ ಹಾಕಿದ. ಆದರೆ ದೋಸೆ ರೌಂಡ್ ಆಗುವ ಬದಲು ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಅಮೆರಿಕದ ಥರ ಕಾಣುತ್ತಿತ್ತು. ಕವಿತಾ, ಅಜಯ್, ಇದು ದೋಸೆನಾ ಅಥವಾ ನಮ್ಮ ದೇಶಗಳ ಮ್ಯಾಪಾ ತೋರಿಸ್ತಿದ್ಯಾ? ಅಜಯ್, ಇದು ಡಿಸೈನರ್ ದೋಸೆ ಕಣೋ. ಈ ಕಾಲದಲ್ಲಿ ರೌಂಡ್ ದೋಸೆ ಯಾರು ತಿಂತಾರೆ? ಮಸಾಲೆ ದೋಸೆ ಒಳಗೆ ಹಾಕುವ ಪಲ್ಯಕ್ಕೆ ಅಜಯ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಬದಲು ದೃಷ್ಟಿ ತೆಗೆಯುವಷ್ಟು ಉಪ್ಪು ಹಾಕಿಬಿಟ್ಟಿದ್ದ.
ಕವಿತಾ ಒಂದು ತುತ್ತು ಬಾಯಿಗೆ ಇಟ್ಟವಳೆ. ಕಣ್ಣಲ್ಲಿ ನೀರು ಬಂತು. ಅಜಯ್ ಹೆಮ್ಮೆಯಿಂದ, ಹೇಗಿದೆ ಕವಿತಾ, ಉಪ್ಪು ಸ್ವಲ್ಪ ಕಮ್ಮಿ ಆಯ್ತಾ? ಕವಿತಾ, ಅಯ್ಯೋ ಇಲ್ಲ ಅಜಯ್, ಈ ಪಲ್ಯ ತಿಂದರೆ ಮುಂದಿನ ಜನ್ಮದವರೆಗೂ ನನಗೆ ಉಪ್ಪಿನ ಅವಶ್ಯಕತೆಯೇ ಇಲ್ಲ. ಸಮುದ್ರದ ನೀರನ್ನೇ ಕುಡಿದ ಹಾಗಿದೆ. ಕವಿತಾ ಅಡುಗೆ ಮನೆಯನ್ನು ನೋಡಿ ಕವಿತಾಳಿಗೆ ಶಾಕ್ ಆಯಿತು. ಅದು ಅಡುಗೆ ಮನೆಯೋ ಅಥವಾ ಯುದ್ಧ ಭೂಮಿಯೋ ತಿಳಿಯುತ್ತಿರಲಿಲ್ಲ. ಗೋಡೆಗೆ ಹಿಟ್ಟು ಮೆತ್ತಿಕೊಂಡಿದೆ, ನೆಲದ ಮೇಲೆ ಎಣ್ಣೆ ಚೆಲ್ಲಿದೆ. ಕೊನೆಗೆ ಕವಿತಾ ಅಜಯ್ ಕೈಗೆ ಒಂದು ಪಾರ್ಸೆಲ್ ಕೊಟ್ಲು. ಅಜಯ್, ಏನಿದು? ಕವಿತಾ, ಇದು ಪಕ್ಕದ ಹೋಟೆಲ್ನಿಂದ ತರಿಸಿದ ಮೊಸರನ್ನ. ನೀನು ಮಾಡಿದ ದೋಸೆ ತಿಂದರೆ ನಾಳೆ ಸ್ಕೂಲ್ಗೆ ರಜೆ ಹಾಕಬೇಕಾಗುತ್ತೆ. ಪ್ಲೀಸ್ ಅಜಯ್, ನೀನು ಪ್ರೀತಿ ಮಾತ್ರ ಮಾಡು. ಅಡುಗೆ ಮಾಡೋ ಸಾಹಸಕ್ಕೆ ಹೋಗಬೇಡ. ನಿನಗೆ ಬೇಕಾದರೆ ನಾನು ಅಡುಗೆ ಮಾಡುವಾಗ ಒಗ್ಗರಣೆ ಹಾಕೋಕ್ಕೆ ಚಾನ್ಸ್ ಕೊಡ್ತೀನಿ. ಅಜಯ್ ಮುಖ ಸಣ್ಣದಾಗಿ ಮಾಡಿಕೊಂಡರು. ಇಬ್ಬರು ಆ ಅರ್ಧ ಬೆಂದ ದೋಸೆಯನ್ನು ನೋಡಿ ಮನಸ್ಸಾರೆ ನಕ್ಕರು. ಮಧ್ಯಮ ವರ್ಗದ ಸಂಸಾರದಲ್ಲಿ ಇಂಥ ಸಣ್ಣ ಪುಟ್ಟ ಎಡವಟ್ಟುಗಳೇ ಅಲ್ವೇ ಅಸಲಿ ಹ್ಯಾಪಿನೆಸ್. ಅಜಯ್ ಮತ್ತು ಕವಿತಾ ಮದುವೆಯಾಗಿ 2 ವರ್ಷಗಳಾಗಿದ್ದವು. ಜೀವನ ಒಂದು ಲಯಕ್ಕೆ ಬಂದಿತ್ತು. ಅಷ್ಟರಲ್ಲಿ ಅಜಯ್ ಕೆಲಸ ಮಾಡುತ್ತಿದ್ದ ಕಂಪನಿ ದಿಢೀರನೆ ಮುಚ್ಚಿಹೋಯಿತು. ಕೈಯಲ್ಲಿದ್ದ ಉಳಿತಾಯವೆಲ್ಲ ತಂದೆಯ ಆಸ್ಪತ್ರೆ ಖರ್ಚಿಗೆ ಖಾಲಿಯಾಗಿತ್ತು. ಅಜಯ್ ಹತಾಶನಾದ. ಮಧ್ಯಮ ವರ್ಗದವನಾಗಿ ಸುಖವಾಗಿರಲು ವಿಧಿಯು ಬಿಡುವುದಿಲ್ಲವೇ ಎಂದು ಅಳುತ್ತಿದ್ದ. ಕವಿತಾಗೆ ಅವನ ದುಃಖ ನೋಡಿ ಸಹಿಸಿಕೊಂಡು ಇರಲು ಆಗಲಿಲ್ಲ. ಕವಿತಾ ತಾನು ತುಂಬ ಪ್ರೀತಿಸಿ ಮಾಡಿಸಿಕೊಂಡಿದ್ದ ತನ್ನ ಮದುವೆಯ ಚಿನ್ನದ ಬಳೆಗಳನ್ನು ಬಿಚ್ಚಿ ಅಜಯ್ ಕೈಗಿಟ್ಟಳು. ಇದೇನು ಕವಿತಾ, ಇದು ನಿನ್ನ ಅಮ್ಮ ಕೊಟ್ಟ ನೆನಪು, ಬೇಡ ಎಂದು ಅಜಯ್ ತಡೆದ. ಆಗ ಕವಿತಾ ಹೇಳಿದ ಮಾತು, ಅಜಯ್, ಈ ಬಳೆಗಳು ಬರೀ ಅಲಂಕಾರಕ್ಕೆ ಮಾತ್ರವಲ್ಲ, ನಮ್ಮ ಕಷ್ಟದ ಕಾಲಕ್ಕೆ ಆಸರೆಯಾಗಲಿ ಅಂತ ಅಮ್ಮ ಕೊಟ್ಟಿದ್ದು. ಇದನ್ನು ಮಾರಿ ಅಥವಾ ಅಡವಿಟ್ಟು ನೀನು ಅಂದುಕೊಂಡಿದ್ದ ಸಣ್ಣ ಕೆಫೆ ಶುರು ಮಾಡು. ನೀನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದು ಸಾಕು. ಅಜಯ್ ಆ ಬಳೆಗಳ ಸಹಾಯದಿಂದ ರಸ್ತೆಯ ಬದಿಯಲ್ಲಿ ಒಂದು ಪುಟ್ಟ ಮಧ್ಯಮ ವರ್ಗದ ಕೆಫೆ ಆರಂಭಿಸಿದ. ಕವಿತಾ ತನ್ನ ಶಿಕ್ಷಕಿ ಕೆಲಸದ ಜೊತೆಗೆ ಸಂಜೆ ಬಂದು ಅಜಯ್ಗೆ ಸಹಾಯ ಮಾಡುತ್ತಿದ್ದಳು. ಅವರ ಕೆಫೆಯ ರುಚಿ ಮತ್ತು ಅವರ ಪ್ರಾಮಾಣಿಕತೆ ಜನರಿಗೆ ಎಷ್ಟು ಹಿಡಿಸುತ್ತಿದ್ದೆಂದರೆ ಕೇವಲ 1 ವರ್ಷದಲ್ಲಿ ಆ ಸಣ್ಣ ಗಾಡಿ ಈಗ ಹೋಟೆಲ್ ಆಗಿ ಬೆಳೆದಿದೆ. ಇಂದಿಗೂ ಕವಿತಾಳ ಆ ಬಳೆಗಳನ್ನು ಬಿಡಿಸಿ ಅವಳಿಗೆ ತೊಡಿಸಿದ ಆ ದಿನವನ್ನು ತನ್ನ ಬದುಕಿನ ಅತ್ಯಂತ ದೊಡ್ಡ ಸಕ್ಸಸ್ ಎಂದು ಭಾವಿಸುತ್ತಾನೆ. ಅಜಯ್ ತನ್ನ ಹೊಸ ಕೆಫೆ ಉದ್ಯಮದಲ್ಲಿ ಬ್ಯುಸಿಯಾಗಿದ್ದಾಗ ಕವಿತಾ ಕೆಲಸ ಮಾಡುವ ಶಾಲೆಗೆ ಹೊಸೊಬ್ಬರ ಎಂಟ್ರಿಯಾಗುತ್ತೆ. ಆತನೇ ವಿಕ್ರಮ್. ವಿಕ್ರಮ್ ಶ್ರೀಮಂತ ಮನೆತನದವನು, ನೋಡಲು ಸುಂದರ ಮತ್ತು ಅದೇ ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದವನು. ವಿಶೇಷವೆಂದರೆ ವಿಕ್ರಮ್ ಮತ್ತು ಕವಿತಾ ಕಾಲೇಜಿನಲ್ಲಿ ಸಹಪಾಠಿಗಳಾಗಿದ್ದರು. ಕಾಲೇಜ್ ದಿನಗಳಲ್ಲಿ ವಿಕ್ರಮ್ ಕವಿತಾಳನ್ನು ಇಷ್ಟಪಟ್ಟಿದ್ದ. ಆದರೆ ಕವಿತಾ ತನ್ನ ಮಧ್ಯಮ ವರ್ಗದ ಮೌಲ್ಯಗಳಿಗೆ ತಕ್ಕಂತೆ ಅಜಯ್ನನ್ನು ಆರಿಸಿಕೊಂಡಿದ್ದಳು. ವಿಕ್ರಮ್ ಬಂದ ಮೇಲೆ ಕವಿತಾಳ ಜೀವನದಲ್ಲಿ ಬದಲಾವಣೆಯಾಗತೊಡಗಿತು. ವಿಕ್ರಮ್ ಕವಿತಾಳನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ. ಅದಕ್ಕಾಗಿ ವಿಕ್ರಮ್ ಕವಿತಾಳಿಗೆ ಆಫರ್ ನೀಡಿದ. ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಕೆಲಸ ಕೊಡಿಸುವುದಾಗಿ ಹೇಳಿದ. ಅಜಯ್ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದಾಗ ವಿಕ್ರಮ್ ಹಣದ ಸಹಾಯ ಮಾಡಲು ಮುಂದೆ ಬಂದ. ನೋಡ್ ಕವಿತಾ, ಅಜಯ್ ಜೊತೆ ನೀನು ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ. ನನ್ನ ಜೊತೆ ಬಾ, ನಿನಗೆ ಬೇಕಾದ ಐಷಾರಾಮಿ ಜೀವನ ಕೊಡುತ್ತೇನೆ ಎಂದು ನೇರವಾಗಿಯೇ ಪ್ರಪೋಸ್ ಮಾಡಿದ. ಇತ್ತ ಅಜಯ್ಗೆ ತನ್ನ ಬಡತನದ ಬಗ್ಗೆ ಕಿರುಮೆ ಶುರುವಾಯಿತು. ತನ್ನ ಬಳಿ ಕವಿತಾಳಿಗೆ ಕೊಡಲು ಹಣವಿಲ್ಲ, ಆದರೆ ವಿಕ್ರಮ್ ಅವಳಿಗೆ ಬೇಕಾದ ಎಲ್ಲವನ್ನೂ ಕೊಡಬಲ್ಲ ಎಂದು ಭಾವಿಸಿ ಅಜಯ್ ಕವಿತಾಳಿಂದ ದೂರ ಸರಿಯಲು ನಿರ್ಧರಿಸಿದ. ಒಂದು ದಿನ ವಿಕ್ರಮ್ ಕವಿತಾಳನ್ನು ಭೇಟಿಯಾಗಿ ಫೈನಲ್ ನಿರ್ಧಾರ ಕೇಳಿದ. ಆಗ ಕವಿತಾ ತನ್ನ ಬ್ಯಾಗ್ನಿಂದ ಒಂದು ಸಣ್ಣ ಲಂಚ್ ಬಾಕ್ಸ್ ತೆಗೆದು ವಿಕ್ರಮ್ಗೆ ತೋರಿಸಿದಳು. ಕವಿತಾ, ವಿಕ್ರಮ್, ಈ ಬಾಕ್ಸ್ನಲ್ಲಿ ಇರೋದು ಅಜಯ್ ಇವತ್ತು ಬೆಳಿಗ್ಗೆ ನನಗಾಗಿ ಪ್ರೀತಿಯಿಂದ ಮಾಡಿದ ಉಪ್ಪಿಟ್ಟು. ಇದರಲ್ಲಿರೋ ರುಚಿ ನಿನ್ನ 5 ಸ್ಟಾರ್ ಹೋಟೆಲ್ ಊಟದಲ್ಲಿ ಸಿಗಲ್ಲ. ನೀನು ನನಗೆ ಐಷಾರಾಮಿ ಜೀವನ ಕೊಡಬಹುದು, ಆದರೆ ಅಜಯ್ ನನಗೆ ಗೌರವ ಮತ್ತು ಪ್ರಾಮಾಣಿಕ ಪ್ರೀತಿ ಕೊಟ್ಟಿದ್ದಾನೆ.
ಮಧ್ಯಮ ವರ್ಗದ ಹುಡುಗಿಗೆ ಚಿನ್ನದ ಸರಕ್ಕಿಂತ ತನ್ನ ಗಂಡ ದಿನವಿಡೀ ಕಷ್ಟಪಟ್ಟು ಮನೆಗೆ ಬಂದಾಗ ಕೊಡುವ ಆ ಒಂದು ಅಪ್ಪುಗೆಯಲ್ಲೇ ಸ್ವರ್ಗ ಇರುತ್ತೆ. ಕವಿತಾಳ ಈ ಮಾತು ಕೇಳಿ ವಿಕ್ರಮ್ಗೆ ತನ್ನ ತಪ್ಪು ತಿಳಿಯಿತು. ಅಜಯ್ ದೂರದಿಂದ ನಿಂತು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ. ಅವನ ಕಣ್ಣಲ್ಲಿ ನೀರಿತ್ತು, ಆದರೆ ಮನಸ್ಸಿನಲ್ಲಿ ಕವಿತಾಳ ಮೇಲಿದ್ದ ಪ್ರೀತಿ ದುಪ್ಪಟ್ಟಾಗಿತ್ತು. ಕೆಲವು ವರ್ಷಗಳ ನಂತರ ಅಜಯ್ ತನ್ನ ಹಳೆಯ ನೋವನ್ನು ಮರೆತು ಕವಿತಾ ನೀಡಿದ ಧೈರ್ಯದಿಂದ ಮತ್ತೆ ತನ್ನ ಹೋಟೆಲ್ ಶುರು ಮಾಡ್ತಾನೆ. ಅಜಯ್ ಮತ್ತು ಕವಿತಾ ತಮ್ಮದೇ ಆದ ಪುಟ್ಟ ಮತ್ತು ಸುಂದರವಾದ ಮನೆಯಲ್ಲಿದ್ದಾರೆ. ಅವರ ಪ್ರೀತಿಯ ಸಂಕೇತವಾಗಿ ಒಂದು ಪುಟ್ಟ ಮಗು ಕೂಡ ಇದೆ. ಹಳೆಯ ಕಷ್ಟದ ದಿನಗಳು ಕಳೆದು ಈಗ ಜೀವನದಲ್ಲಿ ನೆಮ್ಮದಿ ಇದೆ. ಬದುಕಿನ ಪಯಣದಲ್ಲಿ ಬಂಗಾರದ ಸರಕ್ಕಿಂತ ಸಂಗಾತಿಯ ನಂಬಿಕೆಯ ಸರಪಳಿ ಹೆಚ್ಚು ಗಟ್ಟಿಯಾಗಿರಬೇಕು. ಪ್ರೀತಿ ಎಂದರೆ ಕೇವಲ ಆಸ್ತಿ ಅಂತಸ್ತಲ್ಲ, ಅದು ಪರಸ್ಪರ ಮೇಲೆ ಇಟ್ಟಿರುವ ಅಚಲವಾದ ನಂಬಿಕೆ. ದಿ ಎಂಡ್. ಇಂತಹದ್ದೇ ಕಥೆಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.